ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಇವತ್ತು ಗುರುವಾರ ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ನೋಡ್ಬೋದು ಪೂಜೆ ಎಲ್ಲ ಮುಗೀತು ಈಗಷ್ಟೇ. ತುಂಬ ಜನ ಒಂದಷ್ಟು ಕಮೆಂಟ್ ಮಾಡಿದ್ರಿ, ರಾಯರಿಗೆ ಯಾವ ರೀತಿಯ ಆರತಿಯನ್ನು ಮಾಡಬೇಕು, ಯಾವ್ಯಾವ ಆರತಿನ ಮಾಡ್ಬೋದು ರಾಯರಿಗೆ ಅಂತ. ಸೊ ತುಂಬ ಜನ ಕ್ವಶನ್ಸ್ ಕೇಳಿದ್ರಿ, ಅದ್ರ ಬಗ್ಗೆನೇ ಇವತ್ತಿನ ಲಾಗ್ ಆಗಿರುತ್ತೆ. ಇವತ್ತು ನಾನು ಬೆಲ್ದ ಆರತಿನ ಮಾಡಿದ್ದೀನಿ. ಏನಕ್ಕೆ ಮಾಡಿದೆ ಅಂತಲೂ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ಎಂಡವರೆಗೂ ನೋಡಿ. ಅದಕ್ಕೆ ಮುಂಚೆ ಒಂದಷ್ಟು ಜನ ಒಂದಷ್ಟು ಕ್ವಶನ್ನ ಕೇಳಿದ್ದಾರೆ, ಅದಕ್ಕೆ ರಿಪ್ಲೈ ಮಾಡ್ಬೇಡ. ಸೊ ತುಂಬ ಜನಕ್ಕೆ ತೆಂಗಿನಕಾಯಿ ಸಂಕಲ್ಪದ ಬಗ್ಗೆ ಒಂದಷ್ಟು ಡೌಟ್ಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕೊಬ್ಬರಿ ಎಣ್ಣೆ ದೀಪದ ಬಗ್ಗೆನೂ ಒಂದು ಕ್ಲಾರಿಟಿ ಕೊಟ್ಟೆ, ನೀವು ಯಾವ ಥರ ದೀಪನ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ಅಂತ. ಆಮೇಲೆ ಇನ್ನೊಂದು ಇಬ್ಬರು ನನಗೆ ಯಾರೋ ರೇಖಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ದಯವಿಟ್ಟು ನೀವೇನು ಅಂದ್ಕೊಳ್ಬೇಡಿ, ನನ್ನ ಅಭಿಪ್ರಾಯ ಎಣ್ಣೆ ಯಾವುದು ಮುಖ್ಯ ಅಲ್ಲ, ಭಕ್ತಿ ಇರಬೇಕು ಅಂತ. ಸೊ ಒಳ್ಳೆಯದೇನೆ, ಅದು ಭಕ್ತಿಯಿಂದ ನಾವು ಏನೇ ಮಾಡಿದ್ರೂ ರಾಯರಿಗೆ ಸಲ್ಲತ್ತೆ. ಅದರಲ್ಲೂ ಭಕ್ತಿ ನಮ್ಗೆ ಎಷ್ಟೇ ಇದ್ರೂ ಬೇಗ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು, ಸಕ್ಸಸ್ ಆಗಬೇಕು ಅಂತ ಇದ್ದರೆ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ದೀಪನ ಹಚ್ಚಿ ನೋಡಿ ಅಂತ ಹೇಳಿದ್ದು. ಸೊ ನಿಮಗೆ ಸಾಧ್ಯವಾದರೆ ಕೊಬ್ಬರಿ ಎಣ್ಣೆ ದೀಪನ ಹಚ್ಬೋದು, ಇಲ್ಲ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಎಣ್ಣೆ ಅದನ್ನೇ ಹಚ್ಚಿ ಪೂಜೆ ಮಾಡ್ಬೋದು ಫ್ರೆಂಡ್ಸ್. ನಾನಿವತ್ತು ಬೆಲ್ಲದ ಆರತಿನ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ. ಹಿತ್ತಾಳೆದು ಪ್ಲೇಟು ಅಥವಾ ತಾಮ್ರದ ಪ್ಲೇಟು ಇಲ್ಲ ಅಂದರೆ ಸ್ಟೀಲ್ ಪ್ಲೇಟ್ನ ಯಾವುದೇ ಕಾರಣಕ್ಕೂ ತೊಗೊಳ್ಬೇಡಿ. ಅಡಿಕೆ ಪಟ್ಟೆ ಪ್ಲೇಟ್ ಬರುತ್ತಲ್ವ, ಅದನ್ನು ತೊಗೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದು ಬೇಡ. 2 ಬೆಲ್ಲ ಈ ಥರ ಅಚ್ಚು ಬೆಲ್ಲನೇ ತೊಗೊಳ್ಬೇಕು. ಅದನ್ನು ಅದರೊಳಗಡೆ ನೀಟಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೋಲನ್ನ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತು ಉರಿಯುತ್ತೆ. ನಾವು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಅಲಂಕಾರ ಮಾಡ್ಕೊಳ್ಬೇಕು. ಆರತಿ ಮಾಡುವಾಗ ನಾವು ಎಷ್ಟು ಖುಷಿಯಿಂದ ನೀಟಾಗಿ ಕ್ಲೀನಾಗಿ ಮಾಡ್ತೀವೋ ಅಷ್ಟು ಭಗವಂತನಿಗೆ ಪ್ರೀತಿ ಆಗುತ್ತೆ. ಸೊ ಹಾಗಾಗಿ ತುಪ್ಪದ ಬತ್ತಿನ ಹಾಕ್ಕೊಂಡು ತುಪ್ಪನ ಅದರೊಳಗೇನೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಆರತಿಗೆ ಮಾತ್ರ ತುಪ್ಪದ ಬತ್ತಿ ತುಪ್ಪನೇ ಹಾಕಬೇಕು, ಎಣ್ಣೆ ಬತ್ತಿನ ಹಾಕೋದಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಇವತ್ತು ತುಂಬಾ ಖುಷಿಯಾಗಿರೋವಂಥ ದಿನ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ನನಗೊಂದು ಖುಷಿ ಸಮಾಚಾರ ಬಂತು, ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಕಲ್ಪ ಮಾಡಿದ್ದೆ ನಾನು, ಈ ಥರ ನನಗೆ ಒಳ್ಳೆಯದಾದರೆ ಬೆಲ್ಲದ ಆರತಿನ ಮಾಡ್ತೀನಿ ಅಂತ. ನಾನು ಸಂಕಲ್ಪ ಸಾಮಾನ್ಯವಾಗಿ ಮಾಡ್ತಾ ಇರ್ತೀನಿ. ಸಿಹಿ ಸುದ್ದಿ ಬಂತು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಮೊದಲೇ ರಾಯರ ಹತ್ರ ಸಂಕಲ್ಪ ಮಾಡಿ ಕೇಳ್ಕೊಂಡಿರ್ತೀನಿ. ನಾನು ಅಂದ್ಕೊಂಡಿರೋ ಕೆಲಸ ನನಗೆ ಒಳ್ಳೇದಾಯಿತು ಅಂದರೆ ಸೊ ನಾನು ಈ ಥರ ಬೆಲ್ಲದ ಆರತಿನ ಮಾಡ್ತೀನಿ ಮನೇಲಿ ಅಂತ. ಈ ಬೆಲ್ಲನ ಮತ್ತೆ ನಾನು ಸ್ವೀಟ್ ಏನಾದರೂ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಯಾವುದನ್ನು ಕೂಡ ಬಿಸಾಕೋದಿಲ್ಲ. ಇದರಿಂದ ಮಕ್ಕಳಿಗೆ ಏನಾದರೂ ಸ್ವೀಟ್ ಮಾಡಿಕೊಡ್ತೀನಿ, ತಿನ್ಬೋದು. ಸೊ ಹಾಗಾಗಿ ಇವತ್ತು ನಾನು ಖುಷಿಯಿಂದ ಬೆಲ್ಲದ ಆರತಿನ ಮಾಡಿಟ್ಟು ರಾಯರ ಹತ್ರ ಕೇಳ್ಕೊಂಡಿದ್ದೀನಿ. ಸೊ ತುಂಬಾ ಒಳ್ಳೆಯದಾಯಿತು. ನಾನು ಈ ಕೆಲಸ ಆಗೋಕ್ಕೆ ಮುಂಚೆ ಸಂಕಲ್ಪ ಮಾಡಿದ್ದೆ, ಆಗಿದ್ದಾದಮೇಲೆ ಬೆಲ್ಲದ ಆರತಿನ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು. ಸಿಹಿಯಾಗಿರಲಿ, ನಮ್ಮ ಲೈಫು ಚೆನ್ನಾಗಿರಬೇಕು ಅಂದರೆ ಬೆಲ್ಲದ ಆರತಿನ ಮನೇಲಿ ಮಾಡ್ಕೊಳ್ಬೋದು. ಇನ್ನೊಂದಷ್ಟು ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಚೀಟಿನ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ಚೀಟಿ ಬಗ್ಗೆನೇ ಎಷ್ಟೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಕೂಡ ಹಾಕಿದ್ದೀನಿ, ತುಂಬ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನೀವೀಗ ಸಂಕಲ್ಪ ಮಾಡಿ ತೆಂಗಿನಕಾಯಿ ಪೂಜೆ ಮಾಡಿದ್ದಾದಮೇಲೆ 5 ವಾರ 9 ವಾರ ನೀವು ಎಷ್ಟು ಅಂದ್ಕೊಂಡಿರ್ತೀರೋ ಅಷ್ಟು ಪೂಜೆ ಮಾಡಿದ್ದಾದಮೇಲೆ ಆ ಚೀಟಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೀವು ಅಂದ್ಕೊಂಡಿದ್ದ ಕೆಲಸ ಆಗಿದೆ, ಸಕ್ಸಸ್ ಆಗಿದೆ ಅನ್ನೋ ತನಕನೂ. ಅದು ಆಗ ತನಕನೂ ದೇವ್ರ ಮನೇಲಿ ಇಡ್ಬೋದು, ಇಲ್ಲ ಅಂದರೆ ನೀವು ಪರ್ಸಲ್ಲಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೋದು, ಇಲ್ಲಾಂದರೆ ನೀವು ಇದೆಲ್ಲ ಇಟ್ಕೊಳ್ತೀರಲ್ವ ದುಡ್ಡು ಮತ್ತು ಇದನ್ನೆಲ್ಲ ಬೀರುನಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ ಆ ಚೀಟಿನ. ಅದನ್ನು ಭದ್ರವಾಗಿ ಇಟ್ಕೊಂಡಿರಿ. ಆ ಕೆಲಸ ಆಗೋಗಿದೆ, ನಮಗೆ ನಾವು ಅಂದ್ಕೊಂಡು ಪೂಜೆ ಮಾಡಿದ ಕೆಲಸ ಆಯಿತು ಅಂದಮೇಲೆ ನೀವೇನು ಮಾಡಬೇಕು, ಆ ಚೀಟಿನ ತುಳಸಿ ಗಿಡದಲ್ಲಿ ಪಾಟಲ್ಲಿ ಮಣ್ಣನ್ನು ಒಂದು ಸ್ವಲ್ಪ ತೆಗೆದು ಅದರೊಳಗಡೆ ಇಟ್ಟು ಮಣ್ಣು ಮುಚ್ಚಿ ನೀರು ಹಾಕಿ. ಸೊ ಅಲ್ಲಿಗೆ ನೀವು ಅಂದ್ಕೊಂಡಿದ್ದ ಕೆಲಸ ಮುಗೀತು. ಸೊ ಹಾಗಾಗಿ ಒಳ್ಳೆಯದಾಗತ್ತೆ. ನಾನು ತುಂಬ ಸತಿ ಹೇಳ್ತಾನೆ ಇರ್ತೀನಿ, ಚೀಟಿನ ಏನು ಮಾಡಬೇಕು ಅಂತ ಕೇಳ್ತಾನೆ ಇರ್ತೀರ. ಸೊ ಹಾಗಾಗಿ ಕ್ಲಾರಿಟಿ ಸಿಗ್ತಾ ನಿಮಗೆ. ಚೀಟಿನ ಅಲ್ಲೋ ಇಲ್ಲೋ ಎಲ್ಲೋ ಕಸದ ಬುಟ್ಟಿಲೋ ಎಲ್ಲೂ ಎಸೆಯೋದಕ್ಕೆ ಹೋಗಬೇಡಿ. ನೀವು ಅಂದ್ಕೊಂಡಿದ್ದ ಕೆಲಸ ಆಗೋ ತನಕನೂ ಅದು ನಿಮ್ಮ ಜೊತೆನೇ ಇರಲಿ. ನಿಮ್ಮ ಕೆಲಸ ಆದಮೇಲೆ ಅದನ್ನು ತುಳಸಿ ಕಟ್ಟೆಗಿಟ್ಟು ಮಣ್ಣು. ನನಗೆ ಲಾಸ್ಟ್ ಟೈಮು ನನಗೆ ಒಂದು ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದಿತ್ತು ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಅದಕ್ಕೆ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ ಅಂದರೆ, ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ರಾಯರ ಇರುವಿಕೆಯನ್ನು ಅನುಭವಿಸೋಕ್ಕೆ ಪುಣ್ಯ ಬೇಕು,
ಸಿಸ್ಟರ್ ನೀವು ನೊಂದ್ಕೊಳ್ಬೇಡಿ, ನಿಮ್ಮ ಕೆಲಸ ನೀವು ಮಾಡಿ, ಅನ್ನೋರ ಬಾಯಿನ ಮುಚ್ಚೋದಕ್ಕಾಗಲ್ಲ. ಈ ಒಳ್ಳೇದು ಮಾಡಿದ್ರೂ ಜನ ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರೂ ಮಾತಾಡ್ತಾರೆ. ನೀವು ನಂಬಿಕೆಯಿಂದ ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ಅಂತ, ಬೇರೆಯವ್ರಿಗೂ ನಿಮ್ಗೆ ಒಳ್ಳೇದಾಗಿದೆ ಅಂತ ಬೇರೆಯವ್ರಿಗೂ ಅದನ್ನು ತಿಳಿಸ್ತಾ ಇದ್ದೀರಲ್ವಾ. ಸೊ ಇದಕ್ಕಿಂತ ಇನ್ನೇನು ಬೇಕು. ಯಾರಾದರೂ ಬೈಕೊಳ್ಳೋರು ಬೈಕೊಳ್ಳಿ, ತಲೆ ಕೆಡಿಸ್ಕೊಳ್ಬೇಡಿ, ನೀವು ದುಃಖ ಪಡಬೇಡಿ. ರಾಯರ ಭಕ್ತರನ್ನ ನೋಯಿಸಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸದ್ಯದ್ರಲ್ಲೇ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ನನಗೆ ಧೈರ್ಯ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ. ನೆಕ್ಸ್ಟು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದು, ಯಾವ ದೀಪನ ಹಚ್ಬೇಕು, ಆರತಿನ ಮಾಡಬೇಕು, ರಾಯರಿಗೆ ಏನೆಲ್ಲ ಮಾಡಬೇಕು ಅಂತ. ಒಂದಿಬ್ಬರು ಕೇಳಿದರು, ನಿಂಬೆಹಣ್ಣು ದೀಪ ಹಚ್ಬೋದಾ ಅಂತ. ಯಾವುದೇ ಕಾರಣಕ್ಕೂ ಬೇಡ. ನಿಂಬೆಹಣ್ಣು ದೀಪ ಹಚ್ಚೋದು ಶಕ್ತಿ ದೇವರುಗಳಿಗೆ, ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ, ಹೆಣ್ಣು ದೇವರುಗಳಿಗೆ ಜಾಸ್ತಿ ನಿಂಬೆಹಣ್ಣು ದೀಪ ಹಚ್ತಾರೆ. ಅಂದರೆ ಶಕ್ತಿ ದೇವರುಗಳು, ಅಮ್ಮನವರಿಗೆ ಜಾಸ್ತಿ, ಅಮ್ಮನವರಿಗೆ ಯಾವ್ಯಾವುದೆಲ್ಲ ಹೆಣ್ಣು ದೇವರು ಇರುತ್ತೆ ಆ ದೇವತೆಗಳಿಗೆ, ಈಗ ಪುರ್ದಮ್ಮ, ಅಳ್ದಮ್ಮ, ಅಟ್ಟಿಲಕ್ಕಮ್ಮ, ಜಲ್ಗೇರಮ್ಮ, ಚಾಮುಂಡೇಶ್ವರಿಗೆ, ತುಂಬ ಆಮೇಲೆ ಬನಶಂಕರಮ್ಮಂಗೆ, ಬಂಡಿಕಾಳಮ್ಮ, ಅಣ್ಣಮ್ಮ, ಈ ಥರ ಹೆಣ್ಣು ದೇವರುಗಳಿಗೆ ಶಕ್ತಿ ದೇವತೆ ಅಂತಾರಲ್ಲ. ಸೊ ಹಾಗಾಗಿ ಅಂಥ ಶಕ್ತಿ ದೇವತೆಗಳಿಗೆ, ಹೆಣ್ಣು ದೇವರಿಗೆ ಮಾತ್ರ ನಾವು ನಿಂಬೆಹಣ್ಣಿನ ದೀಪನ ಹಚ್ಬೇಕಂತೆ. ಸೊ ಇನ್ನು ರಾಯರಿಗೆ ನಾವು ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪನ ಹಚ್ಚಬಾರ್ದು, ಹಚ್ಚಬೇಡಿ. ಸೊ ಅದರಿಂದ ಕೆಟ್ಟದ್ದೇ ಹೊರತು ಒಳ್ಳೇದಾಗಲ್ಲ. ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಹಚ್ಚಲೇಬೇಕು ಅಂತ ಇದ್ದರೆ ಯಾರಾದರೂ ಪುರೋಹಿತರು, ನೀವು ಮಠಕ್ಕೆಲ್ಲ ಹೋಗ್ತಿರಲ್ಲ ಅವಾಗ ಕೇಳಿ, ಅವರೇ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ದೀಪ ಮಠದ ಒಳಗಡೆನೂ ಅವ್ರು ಬಿಟ್ಕೊಳ್ಳೋದಿಲ್ಲ. ಸೊ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಬಿಡೋದಿಲ್ಲ. ಅದ್ರ ಬದಲು ನೀವು ಬೆಲ್ಲದ ಆರತಿನ ಮಾಡಿ, 2 ಬೆಲ್ಲ ಇಟ್ಕೊಳ್ಳಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಸುತ್ತ ಹೂವು ಹಾಕಿ ಸ್ವಲ್ಪ ಅಲಂಕಾರ ಮಾಡಿಕೊಂಡು, ಅದಕ್ಕೆ ತುಪ್ಪದ ಬತ್ತಿನ ಇಟ್ಕೊಳ್ಳಿ, ಎರಡೆರಡು. ಇಲ್ಲ ನೀವು ಸಿಂಗಲ್ 2 ದೀಪ ಅಂದ್ಕೊಂಡ್ರೆ ಹಚ್ಚಿ, ಇಲ್ಲ 4 ದೀಪ, ಇಲ್ಲ 5 ಅಂದ್ಕೊಂಡ್ರೆ, ಒಂದಕ್ಕೆ 3, ಒಂದಕ್ಕೆ 2 ಇಟ್ಕೊಂಡ್ರೆ ಸಾಕು. ಇಲ್ಲ 4 ಕೂಡ ಇಟ್ಕೋಬೋದು. ಈ ಥರ 5 ದೀಪ, 5 ಇದನ್ನು ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ಇಲ್ಲ 2 ಇಟ್ಕೊಳ್ಳಿ. ಬೆಲ್ಲ 2 ತೊಗೊಳ್ಳಿ, ಇಲ್ಲ ನೀವು 4 ಹಚ್ತೀನಿ ಅಂದರೆ ಅದನ್ನು ಓಕೆ. 2 ಬೆಲ್ಲ ಸಾಕು ಅನಿಸುತ್ತೆ. ಅದಕ್ಕೆ ಬತ್ತಿನ ಸ್ವಲ್ಪ 5, 6 ಈ ಥರ ಬತ್ತಿನ ಚೇಂಜ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದರೊಳಗಡೆ ಇಟ್ಟು ಬೆಲ್ಲದ ಆರತಿನ ಮಾಡಿ. ತುಂಬ ಒಳ್ಳೆಯದು. ನೀವು ಬೆಲ್ಲದ ಆರತಿನ ಯಾವಾಗ ಮಾಡಬೇಕು, ನಿಮ್ಗೆ ಏನಾದರೂ ಒಳ್ಳೆ ಕೆಲಸ ಆಗಬೇಕು, ಸಿಹಿ ಸುದ್ದಿನ ಕೇಳಬೇಕು, ನೀವೇನಾದರೂ ಒಂದು ಒಳ್ಳೆ ಕೆಲಸ ಕೈ ಹಾಕ್ತಿದ್ದೀರಾ, ಒಂದೇನಾದರೂ ಭೂಮಿ ತೊಗೊಳಕ್ಕೋ, ಇಲ್ಲ ಮದುವೆಗೋ, ಇಲ್ಲ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಈ ಥರ ಪ್ಲ್ಯಾನ್ ಮಾಡ್ತಾ ಇರಾಗ, ಒಂದು ಒಳ್ಳೇದಾಗಬೇಕು ಅಂದರೆ ರಾಯರ ಹತ್ರ ಫಸ್ಟು ಸಂಕಲ್ಪ ಮಾಡ್ಕೊಳ್ಳಿ, ನಾವು ಇದಕ್ಕೋಸ್ಕರ ದೀಪನ ಹಚ್ಚುತ್ತಾ ಇದ್ದೀವಿ ಅಂತ, ಹಚ್ತಾ ಇದ್ದೀವಿ, ಒಳ್ಳೇದು ಮಾಡಿ ಅಂತ. ನಿಮಗೆ ಸಾಧ್ಯವಾದರೆ 5 ವಾರ ಮಾಡಿ, ಇಲ್ಲಾಂದರೆ 3 ವಾರ ಮಾಡ್ಕೊಳ್ಳಿ, ಇಲ್ಲಾಂದರೆ 1 ದಿನ ಆದ್ರೂ ಸಾಕು. ನೀವು ಅಂದ್ಕೊಂಡಿದ್ದ ಕೆಲಸ ಆಯಿತು ಅಂದರೆ 1 ದಿನಕ್ಕೇ ಸಾಕು. ಈ ಥರ ಮನೆಯಲ್ಲಿ ನಾವು ಸಂಕಲ್ಪ ಮಾಡಿ ರಾಯರಿಗೆ ಬೆಲ್ಲದ ಆರತಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಬೆಲ್ಲದ ಆರತಿ ಇದು ವಿಶೇಷವಾಗಿ ರಾಯರಿಗೆ ಮಾಡೋವಂಥದ್ದು. ಸಿಹಿ. ನೆಕ್ಸ್ಟು ತುಪ್ಪದ ಬತ್ತಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಪ್ಪದ ಬತ್ತಿ, ತುಪ್ಪದ ಆರತಿ ತುಂಬ ಒಳ್ಳೆಯದು. ಕಾಮಧೇನು ಕ್ಷೇತ್ರಕ್ಕೆ ಹೋಗಿರೋರಿಗೆ ಗೊತ್ತು, ಅಲ್ಲಿ ಜಾಸ್ತಿ ರಾಯರಿಗೆ ತುಪ್ಪದ ಆರತಿನ ಮಾಡಿಸ್ತಾರೆ. ನಮ್ಮ ಕೈಯಾರೆ ನಾವೇ ಮಾಡ್ಬೋದು. 5, 9, 36, 21 ಈ ಥರ ಬತ್ತಿಗಳನ್ನ ಅವ್ರು ಕಟ್ಟಿಟ್ಟಿರ್ತಾರೆ. ನಾವು ಯಾವ್ದು ಬೇಕು ಅದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನಾವೇನೇ ನಮ್ಮ ಒಂದು ಪುಟ್ಟು ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ. ಅದನ್ನು ನಮ್ಮ ಕೈಯಾರೆ ನಾವು ರಾಯರಿಗೆ ಪೂಜೆ ಮಾಡ್ಬೋದು. ಅದಂತೂ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ತುಂಬ ಒಳ್ಳೆಯದು. ತುಪ್ಪದ ಬತ್ತಿ ಮಾಡೋದನ್ನು ಕೂಡ ನಾನು ತೋರಿಸಿದ್ದೀನಿ. ಚೆನ್ನಾಗಿ ಕಾಯಿಸುವಾಗ ಒಂಚೂರು 1-2 ಕರ್ಪೂರ ಮತ್ತು ತುಳಸಿ ದಳ ಹಾಕಿ ತುಪ್ಪನ ಚೆನ್ನಾಗಿ ಕಾಯಿಸಿ, ತುಪ್ಪದ ಬತ್ತಿನ ತೊಗೊಂಡು ಬಂದು ಅದಕ್ಕೆ ಹಾಕಿ ಚೆನ್ನಾಗಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ನೀವು ಆಮೇಲೆ ತುಂಬ ಜನ ನನಗೆ ಪ್ರತಿದಿನವೂ ಮಾಡ್ಬೋದಾ ಅಂತ ಕೇಳಿದರೆ, ಖಂಡಿತವಾಗ್ಲೂ ಮಾಡ್ಬೋದು. ನಿಮಗೆ ಮಾಡೋಕ್ಕಾದರೆ ಪ್ರತಿದಿನವೂ ಮಾಡ್ಬೋದು. ಸಾಧ್ಯವಾಗಿಲ್ಲ ಅಂದರೆ ಗುರುವಾರ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ತುಪ್ಪದ ಬತ್ತಿನ ಹಚ್ತಾ ಬನ್ನಿ, ತುಪ್ಪದ ಆರತಿನ ಮಾಡ್ತಾ ಬನ್ನಿ. ರಾಯರಿಗೆ ನೀವು ಸಂಕಲ್ಪ ಮಾಡಿ ತುಪ್ಪದ ಆರತಿನ ಮಾಡುವಾಗ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ನಾವು ಮನೆಯಲ್ಲಿ ಒಂದೊಂದು ಶ್ಲೋಕ ಸ್ತೋತ್ರನ ಹೇಳ್ಕೊಳ್ಳುವಾಗ ಒಂದೊಂದು ಶ್ಲೋಕ ಒಂದೊಂದು ಸ್ತೋತ್ರಕ್ಕೂ ಅದರದೇ ಆದ ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಎಷ್ಟೇ ಕಷ್ಟ ಇರಲಿ, ನಮ್ದು ಏನೇ ನೋವಿರಲಿ, ನೀವು ಈಗ ಮನುಷ್ಯರ ಹತ್ರ, ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿಯವ್ರ ಹತ್ರ ಯಾರ ಹತ್ರನಾದರೂ ಹೇಳ್ಕೊಂಡ್ರೆ ಅವ್ರು ಕೇಳಿಸ್ಕೊತಾರೆ ಇಲ್ಲಿ ಕೂತ್ಕೊಂಡು. ಇನ್ನು 5 ನಿಮಿಷಕ್ಕೆ ಅದು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ತಾರೆ. ಈಗಂತೂ ಈ ಥರ ಫೋನಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ಆದರೆ ನಿಮ್ಮ ಕಷ್ಟ ನೋವನ್ನ ಭಗವಂತನ ಮುಂದೆ ಹೇಳ್ಕೊಳ್ಳಿ, ಅವರು ಕೇಳಿಸ್ಕೊತಾರೆ. ನಾವು ಕೇಳಿಸ್ಕೊತಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಭಗವಂತ ಅನ್ನೋ ನಂಬಿಕೆ ಇಟ್ಕೊಳ್ಳಿ.
ಕೇಳಿಸ್ಕೊಂಡು ನಿಮಗೆ ಪರಿಹಾರ ಕೊಡ್ತಾರೆ. ಈ ಜನ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಕೆಲವರು ಒಳ್ಳೆಯದು ಮಾಡ್ಬೋದು, ಆದರೆ ಕೆಟ್ಟದ್ದು ಮಾಡೋರೇ ಜಾಸ್ತಿ ಆಗೋಗಿದ್ದಾರೆ ಈಗಂತೂ. ಸೊ ಹಾಗಾಗಿ ಭಗವಂತನ ಹತ್ರ ಕೇಳ್ಕೊಳ್ಳಿ ನಿಮ್ಗೆ ಏನು ಬೇಕು, ಯಾವ ಥರ ನೀವು ಇದು ಮಾಡಬೇಕು ಅಂತ. ನಿಜವಾಗ್ಲೂ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ 101% ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ನಾನು ನಂಬಿದ್ದೀನಿ. ನಂತರನೇ ಸಾವಿರಾರು ಜನ, ಲಕ್ಷಾಂತರ ಜನ ರಾಯರ ಪೂಜೆ ಮಾಡೋರು ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕೆ ಜಾಸ್ತಿ ಆಗ್ತಾ ಇದ್ದಾರೆ ಹೇಳಿ? ರಾಯರ ಪೂಜೆನೇ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ, ರಾಯರನ್ನ ಯಾಕೆ ನಂಬ್ತಾರೆ ಅಂದರೆ, ನಾವು ರಾಯರು ಕಲಿಯುಗದ ಕಾಮಧೇನು, ನಾವು ಕೇಳಿದ್ದೆಲ್ಲ ಕೊಡ್ತಾರೆ. ನಾವೇನು ಬೇಡ್ಕೊಳ್ತೀವಿ ಅದು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಕೊಟ್ಟರೆ ಮಾತ್ರ ನಿಜವಾಗ್ಲೂ ನಮಗೆ ಮನಸ್ಸಿಗೆ ತೃಪ್ತಿ ಆಗಬೇಕು. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಮ್ಮನ್ನ ಕಾಪಾಡ್ತಾರೆ, ಕಾಯ್ತಾರೆ. ಸೊ ಹಾಗಾಗಿ ನಂಬಿಕೆ ಇದ್ದವರಿಗೆ ಮಾತ್ರ ಒಳ್ಳೇದು ಮಾಡೇ ಮಾಡ್ತಾರೆ. ಬೇರೆಯವ್ರಿಗೆ ಕೆಟ್ಟದ್ದಂತೂ ಬಯಸೋಕೆ ಹೋಗ್ಬೇಡಿ, ಕೆಟ್ಟದ್ದನ್ನು ಮಾತಾಡಬೇಡಿ, ಕೆಟ್ಟದ್ದನ್ನು ಮಾಡಬೇಡಿ. ಸೊ ಬೆಲ್ದ ಆರತಿನ ಮಾಡೋದು ತೋರಿಸ್ದೆ. ಇನ್ನೊಂದು ಅಕ್ಕಿ ಹಿಟ್ಟಿಂದನೂ ಮಾಡ್ತಾರೆ. ಅದನ್ನು ಅಕ್ಕಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಈ ಥರ ಉಂಡೆ ಥರ ಮಾಡಿಕೊಂಡು ಅದಕ್ಕೆ ಹೋಲ್ ಮಾಡಿ ಅದರೊಳಗಡೆನೂ ಮಾಡ್ತಾರೆ. ಅದು ಕೂಡ ಒಳ್ಳೆಯದು, ತುಂಬ ಒಳ್ಳೆಯದು ಅಕ್ಕಿ ಹಿಟ್ಟಿನ ಆರತಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಅಕ್ಕಿ ಹಿಟ್ಟಿಂದು ಅಂತ. ಇವತ್ತು ನಾನು ಬೆಲ್ಲದ ಆರತಿನ ಮಾಡಿದ್ದೀನಿ. ಇವತ್ತು ನನಗೆ ತುಂಬ ವಿಶೇಷವಾಗಿರೋ ಅಂಥ ದಿನ, ನನಗೊಂದು ಸಿಹಿ ಸಮಾಚಾರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದಕ್ಕೋಸ್ಕರ ನಾನಿವತ್ತು ಬೆಲ್ಲದ ಆರತಿನ ಮಾಡಿಟ್ಟು ಪೂಜೆ ಮಾಡಿದ್ದೀನಿ. ನಾನು ಸಾಮಾನ್ಯವಾಗಿ ಮನೆಯಲ್ಲಿ ಸಂಕಲ್ಪ ಮಾಡ್ತಾ ಇರ್ತೀನಿ. ತೆಂಗಿನಕಾಯ್ದಾಗಿರ್ಬೋದು, ಕೊಬ್ಬರಿ ಎಣ್ಣೆ ದೀಪನ ಮಿಸ್ಸೇ ಮಾಡಲ್ಲ ನಾನು. ಕೊಬ್ಬರಿ ಎಣ್ಣೆ ದೀಪ ಪ್ರತಿ ಗುರುವಾರ ತಲೆಗೆ ಸ್ನಾನ ಮಾಡಿ ರಾಯರಿಗೆ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು, ಪುಟ್ಟು ವಿಗ್ರಹ ಇದೆ ಅದನ್ನು ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ, ಒಂದೇ ಒಂದು ದಳ ಆದರೂ ನಾನು ತುಳಸಿನ ಇಟ್ಟು ನಾನು ಪೂಜೆ ಮಾಡಿ ಕೇಳ್ಕೊಳ್ತೀನಿ. ಸೊ ಹಾಗಾಗಿ ನನಗೆ ಸಾಮಾನ್ಯವಾಗಿ ನಾನು ಏನು ಕೇಳ್ಕೊಳ್ತೀನಿ ಅದನ್ನು ಕರುಣಿಸ್ತಾರೆ. ತುಂಬ ನಂಬಿಕೆ ಇಟ್ಟಿದ್ದೀನಿ. ನಂಬಿಕೆ ಇದ್ದವ್ರು ಮಾತ್ರ ಮಾಡಿ. ನಿಮಗೂ ಅಷ್ಟೇ ಬಲವಂತವಾಗಿ ಯಾರನ್ನು ಪೂಜೆ ಮಾಡಿ, ಈಗ ಮಾಡಿ ಆಗ ಮಾಡಿ ಅಂತ ನಾನು ಯಾವುದೂ ಹೇಳಲ್ಲ. ನಿಮಗೆ ನಂಬಿಕೆ ಇದೆಯಾ ಮಾಡಿ, ನಿಮಗೆ ಒಳ್ಳೇದಾಗಬೇಕು ಅಂತ ಇದೆಯಾ ಖಂಡಿತವಾಗ್ಲೂ ಮಾಡಿ. ರಾಯರಿದ್ದಾರೆ. ಸೊ ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ಆಗ ಮಾಡಬೇಕಾ ಈಗ. ಸೊ ಇನ್ನೊಂದಷ್ಟು ಜನ ನನಗೆ ಕೇಳ್ತಾ ಇರ್ತೀರಾ, ಗಂಧದ ಕಡ್ಡಿನ ಹಚ್ಬಾರ್ದು ರಾಯರಿಗೆ ಅಂತ. ಹೌದು, ರಾಯರು ಯತಿಗಳಾಗಿರೋದ್ರಿಂದ ಗಂಧದ ಕಡ್ಡಿನ ಹಚ್ಚಬಾರ್ದು. ಅದಕ್ಕೇ ತುಪ್ಪದ ಆರತಿನ ಮಾಡುವಂಥದ್ದು, ತುಪ್ಪದ ದೀಪನ ಹಚ್ಚುವಂಥದ್ದು, ಕೊಬ್ಬರಿ ಎಣ್ಣೆ ದೀಪ ಹಚ್ಚುವಂಥದ್ದು. ಸೊ ರಾಯರಿಗೆ ನೀವು ನಾನು ಕಡ್ಡಿನ ಹಚ್ತೀನಿ, ಗಂಧದ ಕಡ್ಡಿನ. ಬೇರೆ ಎಲ್ಲ ಫೋಟೋಗಳಿಗೂ ನಾನು ಹಿಂಗೆ ಬೆಳಗುವಾಗ ಒಂದ್ಸತಿ ಹಿಂಗೆ ಆ ಕಡೆ ಹೋಗಿರ್ಬೋದೇನೋ, ಆದರೆ ಅದರಲ್ಲಿ ಏನು ತಪ್ಪಿಲ್ಲ. ಹಾಗಂತ ಪರ್ಟಿಕ್ಯುಲರಾಗಿ ರಾಯರಿಗೆ ಅಂತಲೇ ನಾನು ತುಪ್ಪದ ಆರತಿ, ತುಪ್ಪದ ಬತ್ತಿನ ಹಚ್ಚಿ ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ಮಿಸ್ಸಾಗಿ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಮಾಡ್ಬೋದು, ಅದಕ್ಕೆಲ್ಲ ಏನು ದೋಷ ಏನಿಲ್ಲ. ಸೊ ತುಪ್ಪದ ಆರತಿ ಮಾಡ್ಕೊಳ್ಳಿ, ತುಪ್ಪದ ದೀಪ, ತುಪ್ಪದ ಬತ್ತಿನ ಮಾಡಿ ರಾಯರನ್ನ ಹೋಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಭಕ್ತಿಯಿಂದ ಮಾಡಿ. ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೇ. ಆಮೇಲೆ ತುಂಬ ಜನ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಿಗೆ ಏನು ಅನ್ನುತ್ತೆ, ನಾನು ಹೇಳಿದ್ದು ಕೇಳಬೇಡಿ ಆಯಿತಾ. ನಾನು ಇದೇನು ಲಾಸ್ಟಲ್ಲಿ ಹೇಳೋದು, ನಾನು ಹೇಳೋದನ್ನು ಕೇಳಬೇಡಿ, ನಿಮ್ಮ ಮನಸ್ಸನ್ನ ನೀವು ಕೇಳಿಸ್ಕೊಳ್ಳಿ. ಕೆಲವೊಂದು ಈ ಥರ ಪೂಜೆ ಮಾಡಿ ಅಂತ ನಾನು ಐಡಿಯಾಸ್ನ ಕೊಡ್ಬೋದು, ಈ ಥರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಹಂಗಂತ ನಿಮ್ಗೆ ಅಷ್ಟು ಖರ್ಚು ಮಾಡಿ ಇಷ್ಟು ಖರ್ಚು ಮಾಡಿ ಅಂತ ನಾನು ಎಲ್ಲೂ ಹೇಳಲ್ಲ. ಮನೆಯಲ್ಲಿ ತುಂಬ ಜನ ನನಗೆ ಮನೆಯಲ್ಲಿ ಪೂಜೆ ಮಾಡೋದು ಯಾವ್ದಾದ್ರು ಇದ್ದರೆ ಹೇಳಿ ಅಂತಿರ್ತೀರ. ಸೊ ಹಾಗಾಗಿ ಕೆಲವ್ರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಟೈಮ್ ಇರಲ್ಲ, ದೂರ ಇರುತ್ತೆ, ಅಂಥವ್ರು ಮನೆಯಲ್ಲೂ ಕೂಡ ಮಾಡ್ಬೋದು. ರಾಯರದು ವಿಗ್ರಹ ಇಲ್ಲ, ಫೋಟೋ ಇಲ್ಲ ಅಂತ ಕೇಳ್ತಾ ಇರ್ತೀರ. ಏನೆಲ್ಲ ನಾವು ತೊಗೊಳ್ತಾ ಇರ್ತೀವಿ, ಒಂದು ಚಿಕ್ಕ ಫೋಟೋ ತೊಗೊಳ್ಳಿ, ಒಂದು ಚಿಕ್ಕ ವಿಗ್ರಹ ತಗೊಳ್ಳಿ, ಇಟ್ಟು ಅದನ್ನು ನೀವು ರಾಯರು ಇದ್ದಾರೆ ಅಂತ ನೀವು ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಸೊ ಈ ಆರತಿ ಬೆಲ್ದಾರ್ತಿನ ನಿಮ್ಗೆ ಸಿಹಿ ಸುದ್ದಿ ಬೇಕು, ಸಿಹಿಯಾಗಿರಬೇಕು ನಮ್ಮ ಜೀವನ ಲೈಫು ಅಂದರೆ ಮಿನಿಮಮ್ ಅಂದ್ರೂ ತಿಂಗಳಿಗೆ ಒಂದು ಸತಿ ಆದರೂ ರಾಯರಿಗೆ ಬೆಲ್ಲದ ಆರತಿನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲ 5 ವಾರ 9 ವಾರ ಮಾಡ್ತೀನಿ ಅಂದರೆ ಅದನ್ನು ಕೂಡ ಒಳ್ಳೆಯದು. ಆಮೇಲೆ ತುಂಬ ಜನ ಕೇಳ್ತೀರಾ ಅದನ್ನು ಮಾಡಾದ್ಮೇಲೆ ಏನು ಮಾಡೋದು ಅಂತ. ಅದನ್ನು ನೀಟಾಗಿ ತೆಗೆದುಬಿಡಿ. ನಾವು ಬತ್ತಿ ಎಲ್ಲ ಹಚ್ಚಿರ್ತೀವಲ್ವ, ಅದು ಸುಟ್ಟಿರುತ್ತೆ, ಅದು ನೀಟಾಗಿ ತೆಗೆದಿದ್ದಾದಮೇಲೆ ಸ್ವೀಟ್ ಮಾಡಿ, ಪಾಯಸ ಮಾಡಿ, ಇಲ್ಲಾಂದರೆ ಏನಾದರೂ ಪೊಂಗಲ್ ಮಾಡಿ ಅದನ್ನು ಹಾಕಿ, ಇಲ್ಲಾಂದರೆ ಚೆನ್ನಾಗಿ ತುರಿದಿಟ್ಕೊಂಡು ಮಕ್ಕಳಿಗೆ ಹಾಲಿಗೆ ಹಾಕ್ಕೊಡಿ. ರಾಯರಿಗೆ ಮಾಡಿರೋದಲ್ವಾ, ಸೊ ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ. ಅದನ್ನು ವೇಸ್ಟ್ ಮಾಡೋದಕ್ಕಂತೂ ಹೋಗ್ಬಿಡಿ. ಅಕಸ್ಮಾತ್ ನೀವು ಯಾವುದೂ ಮಾಡಲ್ಲ ಅಂದರೆ ಹಸುಗಳು ನಿಮ್ಮ ಮನೆ ಬಾಗಿಲಲ್ಲಿ ಏನಾದರೂ ಹಸುಗಳು ಓಡಾಡ್ತಾ ಇದ್ದರೆ ಹಸುಗೆ ತಿನ್ನಿಸ್ಬಿಡಿ ಬೆಲ್ಲನ, ಇನ್ನೂ ಒಳ್ಳೆಯದು. ಸೊ ತುಂಬ ಒಳ್ಳೆಯದಾಗತ್ತೆ. ಹಸು ಸಿಕ್ಕರೆ ಹಸುಗೆ ತಿನ್ನಿಸಿ. ಸೊ ಇಷ್ಟು ಹೇಳಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೊ
ತುಂಬ ಜನ ಇನ್ನೂ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ ಮುಡುಪು ಕಟ್ಟೋದು ಹೇಗೆ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುಡುಪು ಕಟ್ಟೋದ್ರ ಬಗ್ಗೆ ವ್ಲಾಗ್ನ ಮಾಡ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆ ಗುರುಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ಗುರು ರಾಘವೇಂದ್ರಾಯ ನಮಃ.